ನಿಮ್ ಪ್ರಕಾರ ಟಾಪ್ 5 ನಲ್ಲಿ ಯಾರ್ಯಾರು ಇರ್ಬೋದು? ನನ್ನ ಪ್ರಕಾರ ಟಾಪ್ 5 ಬಂದು ಕಾರ್ತಿಕ್, ವಿನಯ್, ಸಂಗೀತ, ಪ್ರತಾಪ್ ಅಂಡ್ ವರ್ತೂರ್ ಸಂತೋಷ್. ಓಕೆ, ವರ್ತೂರ್ ಸಂತೋಷ್ ಅಂದ್ಮೇಲೆ ಒಂದ್ ವಿಚಾರ ಕೇಳ್ತೀನಿ. ವರ್ತೂರ್ ನೀವು ಹೊರಗಡೆ ಬಂದ್ಮೇಲೆ ವರ್ತೂರ್ ಸಂತೋಷ್ ಬಗ್ಗೆ ಏನಾದ್ರು ವಿಚಾರ ಗೊತ್ತಾಯ್ತಾ ನಿಮಗೆ? ಒಂದು ವಾರ ಅವನು ಹೊರಗಡೆ ಇದ್ದಿದ್ದು ಜೈಲ್ಗೆ ಹೋಗಿದ್ದಾನೆ ಅಂತ ನನಗೆ ಗೊತ್ತಿದೆ. ಶಾಕ್ ಇತ್ತು, ಯಾಕಂದ್ರೆ ಏನೋ ಪರ್ಸನಲ್ ಇಶ್ಯೂ, ಏನೋ ಒಂದು ಹೋಟೆಲ್ ರೂಮ್ ಅಲ್ಲಿ ಇದ್ದ ಅಂತ ನಾ ಅನ್ಕೊಂಡಿದ್ದೆ. ಬಟ್ ಇಷ್ಟು ನಡೆದಿದೆ, ಅದು ಇಷ್ಟು ಫ್ಯಾನ್ ಸಪೋರ್ಟ್ ಅವ್ನು ರಿಲೀಸ್ ಆದಾಗ ಅದೆಲ್ಲ ಗೊತ್ತೇ ಇರ್ಲಿಲ್ಲ. ಸೊ ಅದು ತುಂಬಾ ಕ್ರೇಜಿ ಅಂತ ನನಗೆ ಅನ್ಸುತ್ತೆ. ಓಕೆ, ಮನೆಯಲ್ಲಿ ಏನಾದ್ರು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು ಅವ್ರು? ಯಾರಾದ್ರೂ? ಏನು ಗೊತ್ತಿಲ್ಲ ನನ್ಗೆ, ಏನು ಗೊತ್ತಿಲ್ಲ. ಈ ಹೊರಗಡೆ ಬಂದಿದ್ಮೇಲೆ ನಾವು ನೋಡಿದ್ದೆ. ಓಕೆ, ಬಿಗ್ ಬಾಸ್ ಈ ಸೀಸನ್ ಅಲ್ಲಿ ಏನೇನೆಲ್ಲ ಕಾಂಟ್ರವರ್ಸೀಸ್ ಆಗಿದೆ ಹೊರಗಡೆ, ಅಂದ್ರೆ ಎಷ್ಟೋ ಮಟ್ಟಿಗೆ ಸುದ್ದಿ ಆಗಿತ್ತು ಅಂತ ಏನಾದ್ರು ಗೊತ್ತಾಯ್ತಾ ನಿಮಗೆ? ಅದು ಇಲ್ಲಿ ಹೊರಗಡೆ ಬಂದಿದ್ಮೇಲೆ ಗೊತ್ತಾಗ್ತಾ ಇದೆ ಏನೇನೆಲ್ಲ ನಡೆದಿದೆ ಅಂತ. ಸೊ ನೋಡ್ತಾ ಇದ್ದೀನಿ. ಯಾವ ವಿಚಾರ ಕೇಳಿ ನಿಮಗೆ ತುಂಬಾ ಶಾಕ್ ಅನ್ನಿಸ್ತು? ನನಗೆ ಪರ್ಸನಲಿ ಇದೆ, ಈ ವರ್ತೂರ್ ಸಂತೋಷ್ ವಿಷಯನೇ ನನಗೆ ತುಂಬಾ ಶಾಕಿಂಗ್ ಹಂಗಿತ್ತು. ಇದ್ಬಿಟ್ಟು ಬೇರೆ ಏನೋ ಅಷ್ಟು ಒಂದು ಲೆವೆಲ್ಗೆ ಗೊತ್ತಿತ್ತು. ಒಳಗಡೆ ಇದ್ದು ಬೇರೆ ವಿಷಯಗಳೆಲ್ಲ ಅಷ್ಟು ಏನೂ ಆಗಿರ್ಲಿಲ್ಲ ಅಂತ ಗೊತ್ತಿತ್ತು. ಇದು ಸೋಪ್ ವಾಟರ್ ಇನ್ಸಿಡೆಂಟ್ ತುಂಬಾ ದೊಡ್ಡದಾಯ್ತು. ಸೊ ಅದು, ಬಟ್ ಅದು ಶಾಕಿಂಗ್ ಇಲ್ಲ, ಅದು ಗೊತ್ತಿತ್ತು ಅದು ದೊಡ್ಡದಾಗುತ್ತೆ ಅಂತ. ಸೊ ಅದಿತ್ತು ಅಷ್ಟೇ.